ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ 40+ ಅಂಕಗಳನ್ನು ಗಳಿಸುವುದು ಹೇಗೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಾರ್ಷಿಕ ಪರೀಕ್ಷೆಯಲ್ಲಿ ಇದು ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳ. ವಿಡಿಯೋನ ಕೊನೆ ತನಕ ನೋಡಿ, ಯಾವೆಲ್ಲ ಕ್ವಶನ್ಸ್ಗಳನ್ನ ಓದಬೇಕು, ಯಾವು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನಿ. ಜೊತೆಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸು ಪ್ಲಸ್ 3 ಪ್ರಿಪರೇಟರಿ ಕ್ವಶನ್ ಪೇಪರ್ಸು ಎಲ್ಲವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲನೇದಾಗಿ ನಾನು ನಿಮಗಿಲ್ಲಿ ಯಾವೆಲ್ಲ ಅಂಶಗಳನ್ನು ನೀವು ಓದ್ಕೋಬೇಕು ಅದನ್ನು ನಾನು ಜಸ್ಟ್ ಹಾಗೇ ತಿಳಿಸ್ತಾ ಹೋಗ್ತೀನಿ ಮಕ್ಕಳ. ಅವನ್ನು ನೋಡ್ಕೊಳ್ಳಿ. ಮೊದಲನೇದಾಗಿ ನೀವು ನಕ್ಷೆಯನ್ನು ಕಲ್ತ್ಕೋಬೇಕು, 4 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಥಿಯರಮ್ಗಳು ಮಕ್ಕಳ. ತೇಲ್ಸ್ನ ಪ್ರಮೇಯವನ್ನು ಸಾಧಿಸುವುದು ಅಥವಾ ಕೋನ ನಿರ್ಧಾರಕ ಗುಣ ಪ್ರಮೇಯವನ್ನು ಸಾಧಿಸುವುದನ್ನು ಡೆಫಿನೆಟಾಗಿ ಎರಡರಲ್ಲಿ ಯಾವುದಾದ್ರೂ ಬರ್ಬೋದು. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಅಲ್ಲಿಗೆ 8 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ವೃತ್ತದ ಮೇಲಿನ 2 ಪ್ರಮೇಯವನ್ನು ಕಲ್ತ್ಕೊಳ್ಳಿ. ಯಾವುದಾದ್ರೂ ಒಂದು ಪ್ರಮೇಯವನ್ನು ಕೇಳ್ತಾರೆ, ಅಲ್ಲಿಗೆ 11 ಅಂಕಗಳಾಗ್ತದೆ. ನೆಕ್ಸ್ಟು ಬಹುಲಕ ಮತ್ತು ಸರಾಸರಿ. ಎರಡನ್ನು ಕಲ್ತ್ಕೊಳ್ಳಿ, ಮಧ್ಯಾಂಕ ಬೇಡ, ಬಹುಲಕ ಸರಾಸರಿ ಕಲ್ತ್ಕೊಳ್ಳಿ ಮಕ್ಕಳ. ಎರಡರಲ್ಲಿ ಒಂದಂತೂ ಗ್ಯಾರಂಟಿ ಇದ್ದೇ ಇರ್ತದೆ. ಆಗ ಅಲ್ಲಿಗೆ 3 ಅಂಕಗಳು ಸಿಗ್ತದೆ. ನಿಮಗೆ 14 ಅಂಕ ಆಗ್ತದೆ. ನೆಕ್ಸ್ಟು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು. 3+√2 ಒಂದು ಅಭಾಗಲಬ್ಧ ಸಂಖ್ಯೆ, √2 ಒಂದು ಅಭಾಗಲಬ್ಧ ಸಂಖ್ಯೆ. ಹಾಗಾಗಿ ಆ ರೀತಿ ಪ್ರಶ್ನೆ 2 ಅಂಕಕ್ಕೆ ಬರ್ತದೆ. ನೆಕ್ಸ್ಟು ವರ್ಜಿಸುವ ವಿಧಾನದಿಂದ ಜೋಡಿ ಸಮೀಕರಣವನ್ನು ಬಿಡಿಸುವುದು, ವೆರಿ ಇಂಪಾರ್ಟೆಂಟ್. ಅದು ಸಹ ನಿಮಗೆ 2 ಅಂಕಕ್ಕೆ ಬರುವ ಕ್ವಶನ್ಸು. ನೆಕ್ಸ್ಟು ಸಮಾಂತರ ಶ್ರೇಣಿಗಳಿಗೆ ಬಂದರೆ AN ಕಂಡುಹಿಡಿಯುವುದು ಮತ್ತು SN ಕಂಡುಹಿಡಿಯುವುದು. ಸಮಾಂತರ ಶ್ರೇಣಿಯಲ್ಲಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. 1 ಮಾರ್ಕ್ಸಲ್ಲೂ ಕೇಳ್ತಾರೆ, MCQನಲ್ಲೂ ಕೇಳ್ತಾರೆ. ಹಾಗಾಗಿ ನಿಮಗೆ ಈಸಿಯಾಗಿ ಅಲ್ಲೇ 4 ಅಂಕಗಳು ಸಿಗ್ತದೆ ಮಕ್ಕಳ. ಅರ್ಥ ಆಗ್ತಾ ಇದೆಯಾ? ನೀವು ಅನ್ವಯದ ಪ್ರಶ್ನೆಗೆ ಹೋಗೋ ಅವಶ್ಯಕತೆಯೇ ಇಲ್ಲ. 2 ಅಂಕದ ಪ್ರಶ್ನೆಯಲ್ಲಿ SN ಮೇಲಾದರೂ ಕೇಳ್ಬೋದು, AN ಮೇಲಾದರೂ ಕೇಳ್ಬೋದು. ಮಲ್ಟಿಪಲ್ ಚಾಯ್ಸ್ ಮತ್ತು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸಲ್ಲಿ ಪ್ರತಿ 2 ಕಡೆನೂ ಇದೆ. ಹಾಗಾಗಿ 4 ಅಂಕಗಳನ್ನ ನೀವು ಸುಲಭವಾಗಿ ಗಳಿಸ್ಬೋದು ಮಕ್ಕಳ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ನೀವು ದೂರ ಸೂತ್ರದ ಮೇಲಿನ ಲೆಕ್ಕಗಳು, ನಿರ್ದೇಶಾಂಕ ರೇಖಾಗಣಿತಕ್ಕೆ ಬಂದರೆ ಅದು ಮೋಸ್ಟ್ ಇಂಪಾರ್ಟೆಂಟ್. ದೂರ ಸೂತ್ರವನ್ನು ಕಲ್ತ್ಕೊಳ್ಳಿ. √(x2 - x1) ² + y2 - y1 ² ನೆಕ್ಸ್ಟು ಮಧ್ಯಬಿಂದು ಸೂತ್ರವನ್ನು ಕಲ್ತ್ಕೊಂಡಿರಿ. x1 + x2 / 2, y1 + y2 / 2. ಅದರ ಮೇಲೆ ನೆಕ್ಸ್ಟು ಭಾಗಶಃ ಪ್ರಮಾಣದ ಮೇಲೆ. ಆಮೇಲೆ 1 ಮಾರ್ಕ್ಸಿಗೆ MCQನಲ್ಲಿ ಅಥವಾ ಒನ್ ವರ್ಡ್ ಆನ್ಸರಲ್ಲಿ ಕೇಳ್ತಾರೆ, ಮೂಲ ಬಿಂದುವಿನಿಂದ P(x, y) ಬಿಂದುವಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ. ಅಂಥ ಸಮಯದಲ್ಲಿ √(x² + y² ಆ ಫಾರ್ಮುಲಾವನ್ನು ಬಳಸಿ ಕೊಟ್ಟಿರುವಂತಹ ನಿರ್ದೇಶಾಂಕಗಳನ್ನು ನೀವು ಮಾಡಿದ್ರೆ ನಿಮಗೆ ದೂರ ಗೊತ್ತಾಗ್ತದೆ. ಅದ್ರ ಮೇಲೆ ಕೇಳ್ತಾರೆ ಮಕ್ಕಳು. ಹಾಗಾಗಿ ಆ ನಿರ್ದೇಶಾಂಕ ರೇಖಾಗಣಿತದಿಂದ ಅಷ್ಟು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ವರ್ಗ ಸಮೀಕರಣಗಳಿಗೆ ಬಂದರೆ ಶೋಧಕವನ್ನು ಕಂಡುಹಿಡಿಯೋದು ಮತ್ತು ಮೂಲ ಸ್ವಭಾವಗಳನ್ನು ವಿವೇಚಿಸುವುದು, ಅದು ಸಹ 2 ಕಾನ್ಸೆಪ್ಟು ನೋಡ್ಕೊಳ್ಳಿ. ನೆಕ್ಸ್ಟು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸೋದು. ಇವೆರಡರಲ್ಲಿ ಯಾವುದಾದ್ರೂ ಒಂದು ಕೊಡ್ತಾರೆ. ಶೋಧಕ ಕಂಡುಹಿಡಿದು ಮೂಲ ಸ್ವಭಾವವನ್ನು ಬರೀಲಿಕ್ಕೆ ಕೊಡ್ಬೋದು, ಅಥವಾ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ. ಹಾಗಾಗಿ 2ರಲ್ಲಿ ಒಂದಿರುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟು ಸಂಭವನೀಯತೆ ಸೂತ್ರ ಮತ್ತು ಸರಳ ಸಮಸ್ಯೆಗಳನ್ನ ಕೇಳ್ತಾರೆ ಮಕ್ಕಳು. ಸೂತ್ರದ ಮೇಲೆ ಒಂದು ಲೆಕ್ಕ ಇರುತ್ತೆ ಮತ್ತು 3 ಅಂಕದಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಘನಾಕೃತಿಗಳಲ್ಲಿರುವ ಎಲ್ಲ ಸೂತ್ರಗಳನ್ನ ಕಲ್ತ್ಕೊಳ್ಳಿ. 2 ಅಂಕ ನಿಮಗೆ ಈಸಿಯಾಗಿ ಸಿಗ್ತದೆ. ನೆಕ್ಸ್ಟು ಬಹುಪದೋಕ್ತಿಯ ಡಿಗ್ರಿ ಕಂಡುಹಿಡಿಯುವುದು ಮತ್ತು ನಕ್ಷೆಯಲ್ಲಿನ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯುವುದು. ಅದಕ್ಕೆ 2 ಅಂಕಗಳು ಸಿಗ್ತವೆ ಮಕ್ಕಳು. ಯಾಕೆಂದರೆ ಶೂನ್ಯತೆಗಳನ್ನ ಕಂಡುಹಿಡಲಿಕ್ಕೆ ಕೇಳ್ತಾರೆ. ಗ್ರಾಫನ್ನು ಕೊಟ್ಬಿಟ್ಟು ಎಷ್ಟು ಶೂನ್ಯತೆ ಕೇಳ್ಬೋದು, ಅಥವಾ ಡಿಗ್ರಿ, ಈಗ ಒಂದು ಸಮೀಕರಣವನ್ನು ಕೊಟ್ಬಿಟ್ಟು ಮಹತ್ತಮ ಘಾತ ಬರೀರಿ ಅಂತ ಕೇಳ್ತಾರೆ. ಹಾಗಾಗಿ ಅದು ಕಾನ್ಸೆಪ್ಟ್ ನೋಡ್ಕೊಳ್ಳಿ. ನೆಕ್ಸ್ಟು ಮಾಸಹ ಲಾಸಹವನ್ನು ಕಂಡುಹಿಡಿಯುವುದು, ಅದನ್ನು ನೋಡ್ಕೊಳ್ಳಿ. ಮತ್ತು ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ ಮಾಸಹ ಮತ್ತು ಲಾಸಹ ಕಂಡುಹಿಡಿಯುವುದು, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಜೋಡಿ ಸಮೀಕರಣಗಳ ಅನುಪಾತಗಳ ಹೋಲಿಕೆಯ ಕೋಷ್ಟಕ ಇದೆ ನೋಡಿ ಮಕ್ಕಳ, ಅದನ್ನು ಕಲ್ತ್ಕೊಳ್ಳಿ. ಇದಿಷ್ಟು ಕಲ್ತ್ಕೊಂಡ್ರೆ ನಿಮಗೆ 40+ ಅಂಕಗಳು ಸುಲಭವಾಗಿ ಸಿಗ್ತದೆ. ಈಗ ಮೊದಲನೇದಾಗಿ ನಾವು ಲೆಕ್ಕವನ್ನು ಬಿಡಿಸೋಣ ಮಕ್ಕಳ. ಮೊದಲನೇದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ. ಫಸ್ಟು 2 ಸಮೀಕರಣ ಕೊಡ್ತಾರಲ್ಲ, 2 ಸಮೀಕರಣಗಳನ್ನ ಫಸ್ಟ್ ತೊಗೊಳ್ಳಿ. ಫಸ್ಟು ಇಲ್ಲಿ 2x + y = 8 ಕೊಟ್ಟಿದ್ದಾರೆ. ನೀವು ಇಲ್ಲಿ y ಇಟ್ಕೊಂಡು ಎಕ್ಸನ್ನು ಆ ಕಡೆ ತಗೋಬೋದು. y = 8 - 2x ಅಂತ ತೆಗೆದುಕೊಂಡು ಎಕ್ಸ್ಗೆ ವ್ಯಾಲ್ಯೂವನ್ನು ಕೊಡ್ತಾ ಹೋದ್ರೂ ಕರೆಕ್ಟೇ, ಅಥವಾ ವೈಯನ್ನೇ ಆ ಕಡೆ ಹಾಕಿ ಎಕ್ಸ್, ನೀವು ಯಾವ ರೀತಿ ಸಮೀಕರಣ ಮಾಡಿಕೊಂಡು ಹಾಕಿದ್ರೂ ಆಗ್ತದೆ. ಸುಲಭವಾಗಿರೋದನ್ನು ಆಯ್ಕೆ ಮಾಡ್ಕೊಳ್ಳಿ.
ಅದನ್ನು ಮಾಡಿ ಟೇಬಲನ್ನು ಬರಿಬೇಕು, ಯಾಕೆಂದರೆ ಟೇಬಲ್ಗೆ 1 ಅಂಕ ಇರುತ್ತೆ ಮಕ್ಕಳ. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿ ಇನ್ನೊಂದು ಸಮೀಕರಣವನ್ನು ತೆಗೆದುಕೊಳ್ಳಿ. ಎಕ್ಸಿಗಾದರೂ ಬೆಲೆ ಕೊಡಿ, ವೈಗಾದರೂ ಬೆಲೆ ಕೊಡಿ. ಏನು ವ್ಯಾಲ್ಯೂಸ್ ಬರ್ತನ್ನ ಇದೇ ರೀತಿ ಬರಿಬೇಕು. ಸೊ ಈ ಟೇಬಲ್ಗೆ 1 ಅಂಕ. ಸೊ ಇಲ್ಲೇ 2 ಅಂಕಗಳು ನಿಮಗೆ ಸಿಕ್ಬಿಡ್ತದೆ. ತದನಂತರ ನೀವು ನಕ್ಷೆಯನ್ನು ಬಿಡಿಸ್ಬೇಕು ಮಕ್ಕಳ. ಸೊ ನಕ್ಷೆಯನ್ನು ತೆಗೆದುಕೊಂಡು ಬರಿಬೇಕು. ಪ್ರಮಾಣ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮಾನ, ವೈ ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮಾನ. ಈ ರೀತಿ ಬರೆದು ಈ ಕೊಟ್ಟಿರುವಂತಹ ಎಲ್ಲ ವ್ಯಾಲ್ಯೂಸ್ಗಳನ್ನು ಮಕ್ಕಳ ನೀವೇನು ಮಾಡಬೇಕು, ನಿರ್ದೇಶಾಂಕಗಳನ್ನು ಈ ಗ್ರಾಫ್ ಮೇಲೆ ಹಾಕಿ ಲೈನನ್ನು ಹಾಕಿ ಯಾವ ಪಾಯಿಂಟಲ್ಲಿ ಇದು ಮರ್ಜ್ ಆಗ್ತದಲ್ವಾ, ಸೊ ಅಲ್ಲಿಗೆ ನಮಗೆ ಗೊತ್ತಾಗುತ್ತೆ ಏನಾಯಿತು ಮಕ್ಕಳ, ಇಲ್ಲಿ ಎಕ್ಸ್ ವ್ಯಾಲ್ಯೂ 3 ಆಗ್ತದೆ, ವೈ ವ್ಯಾಲ್ಯೂ 2 ಆಗ್ತದೆ. ಸೊ ಅಲ್ಲಿಗೆ ನಮಗೆ ಬರಿಬೇಕು ಎಕ್ಸ್ ಇಸ್ ಈಕ್ವಲ್ಸ್ ಟು 3, ವೈ ಇಸ್ ಈಕ್ವಲ್ಸ್ ಟು 2. ಸೊ ಇಷ್ಟು ಬರೆದ್ರೆ ಕಂಪ್ಲೀಟ್ 4 ಮಾರ್ಕ್ಸ್ ಮಕ್ಕಳ. ಬಹಳ ಸುಲಭವಾಗಿ ನೀವು ಗ್ರಾಫಿಂದ ಅಂಕ ತೆಗೆದುಕೋಬೋದು. ಸೊ ಇಲ್ಲಿ ಕೊಟ್ಟಿರುವಂತಹ ಇವೆಲ್ಲ ನಿಮ್ಮ ಎಕ್ಸಾಮ್ಸಲ್ಲಿ ಮತ್ತು ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ಪ್ರಶ್ನೆಗಳೇನೆ. ಇದಿಷ್ಟು ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 4 ಮಾರ್ಕ್ಸ್ ಫಿಕ್ಸ್ ನಿಮಗೆ. ನೆಕ್ಸ್ಟ್ ತೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಸಾಧಿಸುವುದು. ಸೊ ಅವರಷ್ಟೇ ಕೇಳ್ತಾರೆ. ತೇಲ್ಸ್ನ ಪ್ರಮೇಯ ಅಂದರೆ ನೀವು ಫಸ್ಟು ಹೇಳಿ ಇದನ್ನು ಬರಿಬೇಕು. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸೊ ಇದನ್ನು ಬರೆದು ನೀವು ತದನಂತರ ನೀವು ದತ್ತ ಸಾಧನೆಯ ರಚನೆ ಸಾಧನೆಯನ್ನು ಬರಿಬೇಕು. ಸೊ ಪೂರ್ತಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಎರಡೂ ಇದನ್ನು ಥಿಯರಮ್ ಕೋನ ನಿರ್ಧಾರಕ ಗುಣದ ಪ್ರಮೇಯ ಎರಡೂ ಸಹ ವೆರಿ ಇಂಪಾರ್ಟೆಂಟ್. ಎರಡರಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ ಇದ್ದೇ ಇರ್ತದೆ ಮಕ್ಕಳ. ಹಾಗಾಗಿ ಇದಿಷ್ಟನ್ನು ನೀವು ನೋಡಿಕೊಂಡ್ರೆ ನಿಮಗೆ ಅಲ್ಲಿಗೆ 8 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ವೃತ್ತದ ಮೇಲಿನ ಪ್ರಮೇಯ, ಇದು 3 ಅಂಕದ ಮೇಯ್ನಲ್ಲಿ ಬರ್ತದೆ ಮಕ್ಕಳ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಮೇಯವನ್ನು ಕೇಳ್ತಾರೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮನಾಗಿರುತ್ತದೆ, ಅಥವಾ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಮೇಯ ಇರುತ್ತೆ ಮಕ್ಕಳ. ಹಾಗಾಗಿ ಒಂದು ಪ್ರಮೇಯ ನೋಡ್ಕೊಳ್ಳಿ. ಸೊ ಇಲ್ಲಿಗೆ ನಿಮಗೆ 11 ಅಂಕಗಳನ್ನು ಈಸಿಯಾಗಿ ನೀವಲ್ಲೇ ಗಳಿಸ್ಕೋಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಸಂಖ್ಯಾಶಾಸ್ತ್ರಕ್ಕೆ ಬಂದರೆ 2 ಲೆಕ್ಕ ಆಪ್ಷನ್ ಕೊಟ್ಟಿರ್ತಾರೆ. ಬಹುಲಕ ಸರಾಸರಿ ಅಥವಾ ಬಹುಲಕ ಮಧ್ಯಾಂಕ ಅಥವಾ ಮಧ್ಯಾಂಕ ಸರಾಸರಿ ಆಪ್ಷನ್ ಇಟ್ಟಿರ್ತಾರೆ. ಹಾಗಾಗಿ ನೀವು ಯಾವುದಾದ್ರೂ 2ಅನ್ನು ಕಲ್ತ್ಕೊಳ್ಳಿ. ಸೊ ಬಹುಲಕ ಅಥವಾ ರೂಢಿ ಬೆಲೆಯನ್ನು ವರ್ಗೀಕೃತ ದತ್ತಾಂಶಗಳಿಗೆ ಕಂಡುಹಿಡಿಯುವುದು. ಸೊ ಯಾವ ರೀತಿ ಕಂಡುಹಿಡಿಯೋದು, ಅವರು ನಮಗೊಂದು ವರ್ಗಾಂತರ ಮತ್ತು ಆವೃತ್ತಿಯ ಕೋಷ್ಟಕವನ್ನು ಕೊಟ್ಟಿರ್ತಾರೆ ಮಕ್ಕಳ. ಸೊ ಅಲ್ಲಿ ನೋಡ್ಕೊಳ್ಳೋಣ ಆವೃತ್ತಿ ಎಲ್ಲಿ ಜಾಸ್ತಿ ಆಗಿದೆ ನೋಡಿ. ಸೊ 10 ಆವೃತ್ತಿ ಜಾಸ್ತಿ ಆಗಿದೆ. ಹಾಗಾಗಿ ಅದನ್ನು ನಾವೇನಂತ ಹೇಳಿ ತೆಗೆದುಕೊಳ್ತೀವಿ, F1 ಅಂತ ತೆಗೆದುಕೊಳ್ತೀವಿ. ಆ ಹಿಂದಿನ ವರ್ಗಾಂತರದ ಆವೃತ್ತಿಯನ್ನು F0 ತಗೊಳ್ತೀವಿ. ಮುಂದಿನ ವರ್ಗಾಂತರವನ್ನು F1 ಅಂತ ತಗೊಳ್ಕೊತೀವಿ. ನೆಕ್ಸ್ಟು ವರ್ಗಾಂತರ ನಮಗೆಲ್ಲಿ ಬಹುಲಕ ಸಿಕ್ಕಿದೆಯಲ್ಲ, ಸೊ ಅದರ ಕೆಳಮಿತಿಯನ್ನು ತಗೋತೀವಿ, ಅದನ್ನು L ಅಂತ ತಗೋತೀವಿ. ಸೊ ಅಲ್ಲಿಗೆ ನಮಗೆ L ಏನಾಗ್ತದೆ ಮಕ್ಕಳ, ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ L = 13 ಆಗ್ತದೆ. ಅರ್ಥ ಆಗ್ತಾ ಇದೆಯಾ ಮಕ್ಕಳ? ಸೊ ಎಲ್ಲ ಏನಾಗ್ತದೆ ನಮಗೆ 13. ಸೊ ಅಲ್ಲಿಗೆ ನಮಗೆ ವ್ಯಾಲ್ಯೂಸ್ ಎಲ್ಲವನ್ನು ಹಾಕಿ ಸೂತ್ರವನ್ನು ಕಲ್ತ್ಬಿಟ್ರೆ, ಎಚ್ ಅಂದರೆ ಗಾತ್ರ. ಸೊ ಎಚ್ ಎಷ್ಟಿದೆ ಮಕ್ಕಳ, ವಿಲ್ ಗೆಟ್ 4 ಸಿಕ್ತು. ಸೊ ಹಾಗಾಗಿ ನಮಗೆ ಬಹುಲಕ = L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಸೊ ಬೆಲೆಗಳೆಲ್ಲವನ್ನು ಇದಕ್ಕೆ ಹಾಕಿದಾಗ ನಮಗೆ ವ್ಯಾಲ್ಯೂ ಬರುತ್ತೆ, ಅದು 16. ಅರ್ಥ ಆಗ್ತಿದೆಯಲ್ಲ? ಇದೇ ರೀತಿ ನಿಮಗಿಲ್ಲಿ ಅಷ್ಟು ಮಾಡೆಲ್ ಲೆಕ್ಕಗಳನ್ನ ಕೊಡಲಾಗಿದೆ. ಸೊ ಸ್ಪೆಷಲಿ ನಿಮ್ಮ ಈ ಎಕ್ಸಾಮ್ಗಳಿಗೆ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ 2ರಲ್ಲಿ 3ರಲ್ಲಿ ಕೇಳಿರೋ ಅಷ್ಟು ಕ್ವಶನ್ಸು ಇಲ್ಲಿ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ ಮಕ್ಕಳ. ಇದಿಷ್ಟು ಕ್ವಶನ್ಸನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆಮೇಲೆ ನಿಮಗೆ ಈಸಿಯಾಗಿ ಫೈನಲ್ ಎಕ್ಸಾಮಲ್ಲಿ ಬೇಗನೆ ಲೆಕ್ಕ ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಸರಾಸರಿ. ಸೊ 2 ಈಸಿ ಇದೆ ಮಕ್ಕಳ. ನಿಮಗೆ ಮಧ್ಯಾಂಕ ಕಷ್ಟ ಆಗ್ತದೆ ಅಂದರೆ ಮಧ್ಯಾಂಕ ಬಿಟ್ಬಿಡಿ, ಸರಾಸರಿ ಮತ್ತು ಬಹುಲಕ 2ಅನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಂಕಗಳನ್ನ ಗಳಿಸ್ಕೋಬೋದು. ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಬೇಕು. ಸೊ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಬರ್ಕೊಳ್ಳೋಣ, ವರ್ಗಾಂತರ ಆವೃತ್ತಿ. ಸೊ ನೆಕ್ಸ್ಟ್ ನಾವು ಮಧ್ಯಬಿಂದು ಕಂಡುಹಿಡಿಬೇಕು. ಮಧ್ಯಬಿಂದು ಯಾವುದ್ರ ಮಧ್ಯಬಿಂದು ನಾವು ಕಂಡುಹಿಡಿತಿರೋದು, ಈ ವರ್ಗಾಂತರದ ಮಧ್ಯಬಿಂದು. ಸೊ ಕಂಡುಹಿಡಿಯೋದು ತುಂಬ ಈಸಿ. 2ಅನ್ನು ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿದ್ರೆ ಆಯಿತು. ಸೊ 4 ಬರುತ್ತೆ. ಇಲ್ಲಿ 9, 14, 19, 24. ಸೊ ಇಲ್ಲಿ ಆವೃತ್ತಿ ಎಲ್ಲವನ್ನು ಕೂಡಿಸಿಟ್ಕೊಂಡಿರಿ ಮಕ್ಕಳ. ಸೊ 15. ನೆಕ್ಸ್ಟ್ ಏನು ಮಾಡಬೇಕು, ಈ ಆವೃತ್ತಿ ಮತ್ತು ಮಧ್ಯಬಿಂದು 2ಅನ್ನು ಗುಣಿಸ್ಬೇಕು. ಸೊ ಗುಣಿಸಿದಾಗ ವ್ಯಾಲ್ಯೂಸ್ ಬರುತ್ತೆ, ಅದನ್ನು ನಾವು ಕೂಡಿಸ್ಕೋತೀವಿ. ಅದನ್ನು ಸಮೇಷನ್ ಆಫ್ F1 F i X i ಅಂತೀವಿ.
ಸೊ ಸರಾಸರಿ ಕಂಡುಹಿಡಿಯುವ ಸೂತ್ರ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ. ಸೊ ವ್ಯಾಲ್ಯೂಸ್ ನಮಗಲ್ಲಿಗೆ 13 ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೇ ಲೆಕ್ಕಗಳು ಇದೆ ನೋಡಿ, ಅದ್ರ ಮೇಲೆ ಕೇಳಿರೋವಂಥ ಲೆಕ್ಕಗಳು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವನ್ನು ಅಭ್ಯಾಸ ಮಾಡ್ಕೊಳ್ಳಿ ಎಕ್ಸಾಮಲ್ಲಿ. ಈಗ ನಿಮಗೆ ಎಕ್ಸಾಮ್ಗೆ ಬಹಳ ಯೂಸ್ ಆಗ್ತದೆ. ಇಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು, ನಿಮಗೆ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಮಧ್ಯಾಂಕ. ಇಲ್ಲ ನಾನು ಮಧ್ಯಾಂಕನೂ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋರಿಗೆ ಈ ಲೆಕ್ಕ ಮಕ್ಕಳ. ಸೊ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಸೊ ಇದು 2024 ಎಕ್ಸಾಮ್ 1ರಲ್ಲಿ ಕೇಳಿರೋ ಪ್ರಶ್ನೆ. ಸೊ ವರ್ಗಾಂತರ ಬರ್ಕೊಳ್ಳಿ, ಆವೃತ್ತಿಯನ್ನು ಬರ್ಕೊಳ್ಳೋಣ ಮಕ್ಕಳ. ಸೊ ಫಸ್ಟ್ ಆವೃತ್ತಿ ಎಲ್ಲವನ್ನು ಕೂಡಿಸ್ಕೋಬೇಕು, 30 ಬರ್ತದೆ. ಓಕೆ, ಸೊ ಇಲ್ಲಿ ನಮಗೆ ನೋಡಿ ಮಕ್ಕಳ, ಇದರಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಆವೃತ್ತಿ ಇರೋವಂಥದ್ದು ಯಾವುದು? 10. ಅರ್ಥ ಆಗ್ತಾ ಇದೆಯಾ? ಸೊ 10. ಹಾಗಾಗಿ ಅದರ ಕೆಳಮಿತಿಯನ್ನು ತೆಗೆದುಕೊಳ್ಳೋಣ. ಎಲ್ ಸಿಗ್ತದೆ ಮಕ್ಕಳ ನಮಗೆ, ಎಲ್ 70 ಆಯಿತು. ಸೊ ಅಲ್ಲಿಗೆ ಎಫ್ ಸಿಕ್ತು, 10 ಆಯಿತು. ಈಗ ನಾವೇನು ಮಾಡಬೇಕು? ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಬೇಕು. ಸೊ ಫಸ್ಟ್ ಬರ್ಕೊಳ್ಳೋಣ ಮಕ್ಕಳ. ಸೊ 5ಗೆ 8 ಆ್ಯಡ್ ಮಾಡಿದರೆ 13 ಬರುತ್ತೆ. 13ಗೆ 10 ಆ್ಯಡ್ ಮಾಡಿದರೆ 23, 27, 30. ಸೊ ಇಲ್ಲಿ ಏನು ಬರ್ತಿದೆಯಲ್ಲ ಅದಷ್ಟು ನಮಗೆ ಎಂಡಲ್ಲಿ ಸಿಕ್ಕಿರಬೇಕು ಮಕ್ಕಳ. ಅರ್ಥ ಆಗ್ತಾ ಇದೆಯಾ? ಈಗ ಬರ್ಕೊಂಡ್ವಿ ನಾವು. ಸೊ ಈಗ ನಮಗೆ ಮಧ್ಯಾಂಕವಿರುವಂತಹ ಆವೃತ್ತಿ ನಮಗೆ ಸಿಕ್ಕಿದೆ. ಸೊ ಈಗ ನಾವು ಸಿ ಎಫನ್ನು ಕಂಡುಹಿಡ್ಕೊಳ್ಳೋಣ ಮಕ್ಕಳ. ಸೊ ಸಿ ಎಫ್ ನಮಗೆ ಗೊತ್ತಿದೆ, ಸಂಚಿತ ಆವೃತ್ತಿ ಯಾವುದು? ಸೊ ಇದು 13 ಆಗಿರ್ತದೆ. ಹಾಗಾಗಿ 13 ಅಂತ ಬರ್ಕೊಳ್ತೀವಿ. ಸೊ ಎಲ್ಲ ವ್ಯಾಲ್ಯೂಸು ನಮಗೆ ಗೊತ್ತಾಯಿತು. ಸೊ ಮಧ್ಯಾಂಕ ಈಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಸೊ n/2 ಅಂತ ಹೇಳಿದರೆ 30ನ್ನು ಡಿವೈಡೆಡ್ ಬೈ 2 ಮಾಡ್ತೀವಿ, ಅಲ್ಲಿಗೆ 15 ಬರುತ್ತೆ. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ 70 ಪ್ಲಸ್ 15 ಮೈನಸ್ 13 ಡಿವೈಡೆಡ್ ಬೈ 10 ಇಂಟು 10. ಸೊ ಅಲ್ಲಿಗೆ 2 ಇಂಟು 10, ಈ 10 ಕ್ಯಾನ್ಸಲ್ ಆಗ್ತದೆ. ಸೊ 72 ಇಸ್ ದ ಆನ್ಸರ್. ಸೊ ಬಹಳ ಈಸಿ ಇದೆ ಮಕ್ಕಳ ಮಧ್ಯಾಂಕವನ್ನು ಕಂಡುಹಿಡಿಯೋದು. ನಿಮಗೆ ಯಾವುದು ಸುಲಭವಾಗುತ್ತೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಂಕಗಳನ್ನು ನೀವು ಗಳಿಸ್ಕೊಳ್ಳಿ. ನೆಕ್ಸ್ಟ್ ನಮಗೆ ಅಭಾಗಲಬ್ಧ ಸಂಖ್ಯೆಯೆಂದು ಸಾಧಿಸುವುದು ಕೇಳ್ತಾರೆ. ಸೊ +√2 ಕೇಳ್ಬೋದು, ಅಥವಾ 5 - √2 ಕೇಳ್ಬೋದು, 2 + √2, ಎನಿ ಕ್ವಶನ್ಸ್ ಬಟ್ ಇದ್ದೇ ಇರ್ತದೆ ಮಕ್ಕಳ. ಸೊ ಇಲ್ಲಿ ತಗೊಳ್ಳೋಣ. 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಮೊದಲನೇದಾಗಿ ನಾವು ಅದನ್ನು ಭಾಗಲಬ್ಧ ಸಂಖ್ಯೆ ಅಂತ ತಗೊಳ್ಕೊಳ್ತೀವಿ. ಸೊ ದೇರ್ಫೋರ್ 3 + √2 is equals to p/q. ಸೊ p and q ಬಿಲಾಂಗ್ಸ್ ಟು z ಆಗಿರಬೇಕು. q ಶುಡ್ ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ಏನಾಗ್ತದೆ? 3ಯನ್ನು ಆ ಕಡೆ ತಗೊಳ್ತೀವಿ. ಸೊ ಅಲ್ಲಿಗೆ p/q - 3 ಎಲ್ ಸಿ ಎಮನ್ನು ತೊಗೊಂಡ್ರೆ p - 3q ಡಿವೈಡೆಡ್ ಬೈ q. ಸೊ ಅಭಾಗಲಬ್ಧ ಸಂಖ್ಯೆ ಏನೂ ಗೊತ್ತಿಲ್ಲ ಅಂದರೆ ಇದಿಷ್ಟು ಬರೀರಿ. ಸೊ ಮೇಲಿನ ಹೇಳಿಕೆ ಸತ್ಯಸಂಗತಿಗೆ ವಿರುದ್ಧವಾಗಿದೆ, ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಇದಿಷ್ಟು ಬರೆದ್ರೆ ಸಾಕು ಮಕ್ಕಳ. ಇಲ್ಲಿರೋ ಇಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳಿ. ಅದರೊಳಗಡೆ ನಿಮಗೆ ಕ್ವಶನ್ಸಲ್ಲಿ ಕೇಳ್ತಾರೆ ಫೈನಲ್ ಎಕ್ಸಾಮಲ್ಲಿ. ನೆಕ್ಸ್ಟ್ ವರ್ಜಿಸುವ ವಿಧಾನದಿಂದ ಜೋಡಿ ಸಮೀಕರಣವನ್ನು ಬಿಡಿಸೋವಂಥದ್ದು. ಸೊ ಇದು ಸಹ ಬಹಳ ಈಸಿ ಇದೆ ಮಕ್ಕಳ. ವರ್ಜಿಸುವ ವಿಧಾನ, 2 ಸಮೀಕರಣ ಕೊಟ್ಟಿರ್ತಾರೆ, ಬರ್ಕೊಳ್ಳೋಣ. ಸಮೀಕರಣ 1 ಮತ್ತು 2 ಅಂತ ತೆಗೆದುಕೊಳ್ಳೋಣ. ಸೊ ಒಂದೇ ರೀತಿ ಇದ್ದರೆ ಪ್ಲಸ್ ಮೈನಸ್ ಮಾಡಿ ಕ್ಯಾನ್ಸಲ್ ಮಾಡಿ, ಅಥವಾ ಪ್ಲಸ್ಸು ಮೈನಸ್ ಎಲ್ಲ ಇದ್ದರೆ ನೀವು ಮತ್ತೆ ಚಿಹ್ನೆ ಬದಲಾಯಿಸೋದೇ ಬೇಡ, ಡೈರೆಕ್ಟಾಗೆ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ 2 ಪ್ಲಸ್ ಇರೋದ್ರಿಂದ ನಾವು ಚಿಹ್ನೆಯನ್ನು ಕಳೆದಿದ್ದೀವಿ ಅದರಿಂದ. ಸೊ ಅಲ್ಲಿಗೆ ನಮಗೆ y ವ್ಯಾಲ್ಯೂ 1 ಬರುತ್ತೆ. ಆ ಬೆಲೆಯನ್ನು ನಾವೇನು ಮಾಡ್ತೀವಿ? ಸಮೀಕರಣ 1ಕ್ಕಾದರೂ ಆದೇಶಿಸಿ, 2ಕ್ಕಾದರೂ ಆದೇಶಿಸಿದಾಗ x ಬೆಲೆ 3 ಬರುತ್ತೆ. ಇಷ್ಟೇ ಮಕ್ಕಳ. ಎಷ್ಟು ಸುಲಭವಾಗಿ ನೀವು 2 ಅಂಕಗಳನ್ನ ಗಳಿಸ್ಬೋದು ಗೊತ್ತಾ? ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರೋ ಇಷ್ಟು ಡಿಸ್ಪ್ಲೇ ಮೇಲೆ ಕಾಣ್ತಿರೋ ಇಷ್ಟು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ AN ಸೂತ್ರಗಳನ್ನು ಆಧಾರಿತ ಲೆಕ್ಕಗಳು. ಸೊ ಸಮಾಂತರ ಶ್ರೇಣಿಯ 20ನೇ ಪದ ಕಂಡುಹಿಡಿಯಿರಿ, 20 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಸೂತ್ರ ಗೊತ್ತಿರಬೇಕು ನಮಗೆ. ಫಸ್ಟ್ ನಾವು ಇದರಲ್ಲಿ ಶ್ರೇಣಿಯಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಎ ಕೊಟ್ಟಿದ್ದಾರೆ, ಹೌದಾ? 2. ಎನ್ನನ್ನು ಕೊಟ್ಟಿದ್ದಾರೆ 20. ನೆಕ್ಸ್ಟು ಡಿ ಅನ್ನು ಕಂಡುಹಿಡ್ಕೊಳ್ಳೋಣ. A2 - A1 ಮಾಡೋಣ. ಸೊ 3 ಬರ್ತದೆ. ಸೊ ಹಾಗಾಗಿ ನಮಗೆ A20 ಕಂಡುಹಿಡಬೇಕು. ಸೂತ್ರ ಗೊತ್ತಿದೆ, AN = A + n - 1 × D. ಸೂತ್ರಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ 59. ಸೊ ನೋಡಿ, ಅಭ್ಯಾಸಕ್ಕಾಗಿ ನಿಮಗೆಲ್ಲ ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ಸೇ ಇದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಅಲ್ಲಿ ನಿಮಗೆ ಎಕ್ಸಾಮಲ್ಲಿ ಹೆಚ್ಚಾಗಿ ಕೇಳುವಂಥದ್ದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. 201ರಿಂದ 401ರವರೆಗೆ 6ರಿಂದ ಭಾಗವಾಗುವ ಸಂಖ್ಯೆಗಳು ಈ ಬಾರಿ ಕೇಳಿದರೆ ಮೊದಲನೇ ಕ್ವಶನ್ ಪೇಪರಲ್ಲಿ. ಸೊ ಅದು ಸಹ ಈಸಿ ಇದೆ. ನೆಕ್ಸ್ಟ್ ಎಷ್ಟನೆಯ ಪದ 47 ಆಗಿದೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಮೊದಲ ಪದ 1, 14ನೇ ಪದ 53 ಆದರೆ ಸಮಾಂತರ ಶ್ರೇಣಿಯ n ಪದವನ್ನು ಕಂಡುಹಿಡಿಯಿರಿ. ಇದು ಸಹ ಈಸಿ ಇದೆ. 2 ಅಂಕೆಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗ್ತವೆ?
ಸೊ ಈ ರೀತಿ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ SN ಸೂತ್ರವನ್ನು ಆಧಾರಿತ ಲೆಕ್ಕಗಳು ಸಹ ಇರ್ತವೆ, ಅವು ಸಹ ಕೇಳುವ ಸಾಧ್ಯತೆಗಳು ಇರ್ತದೆ ಮಕ್ಕಳ. ಅರ್ಥ ಆಗ್ತಾ ಇದೆಯಾ? ಅವನ್ನು ನೋಡ್ಕೊಳ್ಳಿ. ಈಗ ನೋಡಿ, ಪ್ಲಸ್ಸಲ್ಲಿ ಇರ್ತವೆ 1 + 5 + 9 + 13 ಎಕ್ಸೆಟ್ರಾ. ಈ ಸಮಾಂತರ ಶ್ರೇಣಿಯ ಮೊದಲ 50 ಪದಗಳ ಮೊತ್ತ. ಸೊ ಅಲ್ಲಿಗೆ ನನಗೆ ಎನ್ನನ್ನು ಕೊಟ್ಬಿಟ್ರು ಮಕ್ಕಳ, 50 ಅಂತ ಕೊಟ್ಬಿಟ್ಟಿದ್ದಾರೆ. ಎ ಕೊಟ್ಟಿದ್ದಾರೆ ಮೊದಲನೇದು 1, ಡಿ ಏನಾಗ್ತದೆ A2 - A1 ಮಾಡಿದ್ರೆ 4 ಬರುತ್ತೆ. ಸೊ ಹಾಗಾಗಿ S50 = n/2 × 2a + n - 1 × d. ಸೊ ಏನೂ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಸೂತ್ರ ಹಾಕಿ ಹಾಫ್ ಮಾರ್ಕ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಓಕೆನಾ? ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ವ್ಯಾಲ್ಯೂ. ಸೊ ಇಲ್ಲಿ ನೋಡಿ, ಇಲ್ಲಷ್ಟು ಎಕ್ಸಾಮಲ್ಲಿ ಕೇಳಿರುವಂತಹ ನಿಮ್ಮ ಈ ಬಾರಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳು ಸಹ ಇಲ್ಲಿದ್ದಾವೆ ಮಕ್ಕಳ. ಹಾಗಾಗಿ ಇವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್, ದೂರದ ಸೂತ್ರದ ಮೇಲಿನ ಲೆಕ್ಕಗಳನ್ನು ಬಿಡಿಸುವುದು ನಿರ್ದೇಶಾಂಕ ರೇಖಾಗಣಿತದಿಂದ. ಸೊ 2 ಬಿಂದುಗಳನ್ನ ನಡುವಿನ ದೂರ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ ಮಕ್ಕಳ. ಸೊ ಸೂತ್ರ ಗೊತ್ತಿದೆ ನಿಮಗೆ, ಈ ಸೂತ್ರವನ್ನು ಬಳಸ್ಕೊಂಡು ನಾವು ಲೆಕ್ಕವನ್ನು ಬಿಡಿಸ್ತಾ ಹೋಗ್ತೀವಿ. D = √(x2 - x1) ² + y2 - y1². ಸೊ ವ್ಯಾಲ್ಯೂಸ್ ಇಲ್ಲೇ ಇದೆ, ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅಲ್ಲಿಗೆ ನಮಗೆ 5 ಮಾನಗಳು ಬರ್ತದೆ. ಸೊ ಇಲ್ಲಿ ನೋಡಿ, ಅಷ್ಟು ಲೆಕ್ಕಗಳಿದ್ದಾವೆ, ನೋಡ್ಕೊಳ್ಳೋಣ. ನೆಕ್ಸ್ಟು ಮಧ್ಯಬಿಂದು ಸೂತ್ರ, ಅದು ಸಹ ಈಸಿ, ಡೈರೆಕ್ಟ್ ಕ್ವಶನ್ ಅದು. 2,3 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ ಅಂತಲೇ ಕೇಳ್ತಾರೆ. ಓಕೆನಾ? ಆಗ ನಾವು ಫಸ್ಟ್ x1 y1 x2 y2 ಬರ್ಕೊಂಡು ವ್ಯಾಲ್ಯೂಸನ್ನು ಹಾಕ್ಬಿಟ್ಟು ಮಾಡಿದ್ರೆ ನಮಗೆ ಸೂತ್ರ ಗೊತ್ತಿದ್ರೆ ಸಾಕು ಮಕ್ಕಳ, ಲೆಕ್ಕಗಳನ್ನು ಇಲ್ಲಿ ಸುಲಭವಾಗಿ ಬಿಡಿಸ್ಬೋದು. ನೆಕ್ಸ್ಟು ಭಾಗಶಃ ಪ್ರಮಾಣ ಆಧಾರಿತ ಲೆಕ್ಕಗಳು ಅದರಲ್ಲಿ ಕೇಳುವಂಥದ್ದು. ಸೊ 4, -3 ಮತ್ತು 8, 5 ಬಿಂದುಗಳ ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತಕ್ಕೆ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ m1 m2 ಕೊಟ್ಟಿದ್ದಾರೆ, x1 y1 x2 y2 ಕೊಟ್ಟಿದ್ದಾರೆ. ಸೂತ್ರ ಗೊತ್ತಾಗಬೇಕು. x = m1x2 + m2x1 / m1 + m2. y = m1 y2 + m2 y1 / m1 + m2. ಸೊ ಈ ಸೂತ್ರಕ್ಕೆ ವ್ಯಾಲ್ಯೂಸ್ ಹಾಕಿದರೆ ನಮಗೆ ಲೆಕ್ಕಗಳು ಬಹಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸಲ್ಲೂ ಸಹ ಕೇಳಿರುವಂಥ ಪ್ರಶ್ನೆಗಳು ಇಲ್ಲಿದ್ದಾವೆ ಮಕ್ಕಳ, ನೋಡಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ತುಂಬ ಪಾಸಿಂಗ್ ಪ್ಯಾಕೇಜಿಗೆ ಮತ್ತು 30 ಮಾರ್ಕ್ಸಿಗೆಲ್ಲ ಮಾಡಿದ್ದೀನಿ. ಸೊ ಇದು ನಿಮ್ಮ ಫೈನಲ್ ಎಕ್ಸಾಮ್ಗೆ ಒಂದು ಬಾರಿ ಎಲ್ಲನೂ ರಿವೈಸ್ ಮಾಡಿಕೊಳ್ಳಿ ಅಂತೇಳಿ ಇನ್ನೊಂದು ಬಾರಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮೂಲ ಬಿಂದುವಿನಿಂದ P(x, y) ಬಿಂದುವಿಗೆ ದೂರ ಕಂಡುಹಿಡಿಯುವುದು. ಸೊ ಇದನ್ನು 1 ಮಾರ್ಕ್ಸಲ್ಲಿ ಕೇಳ್ತಾರೆ ಮಕ್ಕಳ. ಸೊ ಅಲ್ಲಿ ನೀವೇನು ಮಾಡಬೇಕು ಅಂದರೆ ಈ ಫಾರ್ಮುಲಾ ಬಳಸಬೇಕು. D = √(x2 x² + y²). ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 13 ಮಾನಗಳು. ಅದನ್ನ ನಿಮಗೆ MCQನಲ್ಲಿ ಕೇಳಿರ್ತಾರೆ, ಈಸಿಯಾಗಿ ನೀವು ಈ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್, ಶೋಧಕವನ್ನು ಕಂಡುಹಿಡಿಯುವುದು, ವರ್ಗ ಸಮೀಕರಣದ ಮೂಲ ಸ್ವಭಾವವನ್ನು ವಿವೇಚಿಸುವುದು. ಸೊ ಒಂದು ಸಮೀಕರಣ ಕೊಟ್ಟಿರ್ತಾರೆ, ಫಸ್ಟ್ ಬರ್ಕೊಳ್ಳೋಣ. ಬರ್ಕೊಂಡು ಅದನ್ನು ಆದರ್ಶ ರೂಪದಲ್ಲಿದೆಯಾ ನೋಡೋಣ. ax² + bx + c ರೂಪದಲ್ಲಿದೆಯಾ? ಎಸ್ ಇದೆ. ವ್ಯಾಲ್ಯೂಸ್ ಬರ್ಕೊಳ್ಳಿ. a2 b - 4 c3. ಸೊ ಶೋಧಕ ಕಂಡುಹಿಡಿಯುವ ಸೂತ್ರ b² - 4ac. ಸೊ ವ್ಯಾಲ್ಯೂಸ್ ಎಲ್ಲವನ್ನು ಹಾಕ್ಕೊಳ್ಳೋಣ. ಸೊ ನಮಗಲ್ಲಿಗೆ ಏನು ಬರ್ತದೆ? -8 ಬಂತು. -8 ಈಸ್ <0 0ಗಿಂತ ಕಡಿಮೆ. ಹಾಗಾಗಿ ವಾಸ್ತವ ಮೂಲವನ್ನೇ ಹೊಂದಿಲ್ಲ. ಸೊ ವಾಸ್ತವ ಮೂಲಗಳನ್ನು ಕಲ್ತ್ಕೊಂಡಿರಿ ಮಕ್ಕಳ. z = 0 ಆದರೆ ಸಮನಾದ ಮೂಲಗಳನ್ನು ಹೊಂದಿರ್ತವೆ. >0 ಆಗಿದ್ದರೆ ವಾಸ್ತವ ಮತ್ತು ವಿಭಿನ್ನ ಮೂಲಗಳನ್ನು ಹೊಂದಿರ್ತವೆ. ಸೊ << ಇದ್ದರೆ ಅಲ್ಲಿ ವಾಸ್ತವ ಮೂಲಗಳನ್ನೇ ಇರೋದಿಲ್ಲ. ಸೊ ಹಾಗಾಗಿ ಇದೊಂದಷ್ಟು ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್, ನಿಮಗೆ ಅಪವರ್ತನ ವಿಧಾನದಿಂದನೂ ಸಹ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ರೀತಿ ಲೆಕ್ಕಗಳೆಲ್ಲ ಕೇಳ್ತಾರೆ, ನೋಡ್ಕೊಳ್ಳಿ. ಅಪವರ್ತನ ವಿಧಾನ ಬಹಳ ಈಸಿ ಮಕ್ಕಳ. ಸೊ ಕ್ವಶನನ್ನು ಕೊಟ್ಟಿರ್ತಾರೆ, ನಮಗಲ್ಲಿ ಗೊತ್ತಿರಬೇಕು ಅದು ಮಲ್ಟಿಪ್ಲೈ ಮಾಡಿದ್ರೆ 12 ಬರಬೇಕು, ಆ್ಯಡ್ ಮಾಡಿದರೆ 8 ಬರಬೇಕು. ಆ ರೀತಿ ಸಂಖ್ಯೆಗಳು ನಿಮ್ಗೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಸೊ 6 2s 12, 6 + 2 ಮಾಡಿದ್ರೆ 8 ಬರ್ತದೆ. ಸೊ ಅಲ್ಲಿಗೆ ನಮಗೆ -2 -6 ಬರ್ತದೆ. ಸೊ ಈ ರೀತಿ ಲೆಕ್ಕ ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಟು ಸಾಲ್ವ್. ಸೊ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್, ಸಂಭವನೀಯತೆಯ ಸೂತ್ರ ಮತ್ತು ಸರಳ ಸಮಸ್ಯೆಗಳನ್ನು ಬಿಡಿಸೋದು, ಅದನ್ನು ಸಹ ನೋಡ್ಕೊಳ್ಳಿ ಮಕ್ಕಳ. ಸೊ ಒಂದು ದಿನದ ನಿಶ್ಚಿತ ಅವಧಿಯಲ್ಲಿ ಮಳೆ ಬರುವ ಸಂಭವನೀಯತೆ 0.75 ಆದರೆ ಮಳೆ ಬಾರದಿರುವ ಸಂಭವನೀಯತೆ. ಸೊ ಇದನ್ನು ನಾವು ಕಂಡುಹಿಡಬೇಕು ಅಂದರೆ ಇದು ಗೊತ್ತಿರಬೇಕು. P + P = 1. ಅದು ಗೊತ್ತಿದ್ರೆ ಮಳೆ ಬರುವ ಸಂಭವನೀಯತೆ ಅಂದ್ರೇನು? P, ಬರ್ದಲೇ ಇರೋವಂಥ P ಬಾರ್. ಸೊ
ಇದಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಬರುತ್ತೆ 0.25. ಸೊ ಈ ರೀತಿ ಲೆಕ್ಕಗಳನ್ನ ನಿಮಗೆ 1 ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ ಎಕ್ಸಾಮಲ್ಲಿ. ಹಾಗಾಗಿ ಇದಿಷ್ಟನ್ನು ನೀವು ನೋಡ್ಕೋಬೇಕು. ಮತ್ತು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯ ಮೊತ್ತ 1 ಆಗಿರ್ತದೆ. ಅಸಂಭವ ಘಟನೆಗಳು 0 ಆಗಿರ್ತದೆ. ಖಚಿತ ಘಟನೆಯ ಸಂಭವನೀಯತೆ ಯಾವಾಗಲೂ 1 ಆಗಿರ್ತದೆ. ಸೊ ಇವನ್ನು ಸಣ್ಣ ಸಣ್ಣ ಕಾನ್ಸೆಪ್ಟ್ ಮಕ್ಕಳ ನೋಡ್ಕೊಳ್ಳಿ. PDF ಅನ್ನು ಹಾಕಿರ್ತೀನಿ, ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು 3 ಅಂಕಕ್ಕೆ ಕೇಳ್ತಾರೆ. ಒಂದು ಚೀಲದಲ್ಲಿ 2, 4, 8, 16, 32, 64, 128, 250 ಸಂಖ್ಯೆಗಳು ಬರೆದಿರುವ ಕಾರ್ಡ್ ಇವೆ. ಯಾದೃಚ್ಛಿಕವಾಗಿ ಚೀಲದಿಂದ ಒಂದು ಕಾರ್ಡ್ ತೆಗೆದಾಗ ಅದು ಘನ ಸಂಖ್ಯೆ ಆಗಿರುವ ಸಂಭವನೀಯತೆ. ಸೊ ಫಸ್ಟು ಸ್ಯಾಂಪ್ಲಿಂಗ್ ಬರ್ಕೊಳ್ಳೋಣ. 8 ಸ್ಯಾಂಪಲ್ಸ್ ಇದೆ, N(S) 8. ಸೊ ಅವರು ಪೂರ್ಣ ಘನ ಆಗಿರೋದು ಇರೋದ್ರಲ್ಲಿ ಪೂರ್ಣ ಘನ ಯಾವುದು ಮಕ್ಕಳ? 8 ಮತ್ತು 64. ಹಾಗಾಗಿ 1/4. ನೋಡಿ, ಬಹಳ ಈಸಿಯಾಗಿ ಲೆಕ್ಕಗಳನ್ನು ಬಿಡಿಸ್ಬೋದು ಮಕ್ಕಳ. ಸೊ ಈ ಬಾರಿ ನಿಮಗೆ ಕೇಳಿದ್ದಾರೆ, ನಿಮ್ಮ 2 ಅಂಕಕ್ಕೂ ಕೇಳುವ ಸಾಧ್ಯತೆ ಇರ್ತದೆ, ಅಥವಾ 3 ಅಂಕದಲ್ಲಾರು ಬರ್ಬೋದು. ಹಾಗಾಗಿ ನೀವು ನೋಡಿ ಇದನ್ನು ಇಷ್ಟು ಲೆಕ್ಕಗಳನ್ನ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ನೋಡಿ, ನಿಮ್ಗೆ ಇಲ್ಲಿ ಕಾಣಿಸ್ತಿರೋ ಇವೆಲ್ಲ ಎಷ್ಟು ಇದಾವಲ್ಲ ನೋಡಿ, 18 ಲೆಕ್ಕಗಳನ್ನು ಈ ಸಂಭವನೀಯತೆ ಮೇಲೆ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾವ ರೀತಿ ಲೆಕ್ಕ ಕೇಳಿದರೂ ಸಹ ನೀವು ಸಾಲ್ವ್ ಮಾಡೋಕ್ಕೆ ರೆಡಿ ಇರಬೇಕು ಮಕ್ಕಳ. ನಿಮ್ಮ ಎಕ್ಸಾಮಲ್ಲಿ ಕೇಳೋ ಪ್ರಶ್ನೆಗಳಾಗಿರ್ತವೆ, ಹಾಗಾಗಿ ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಘನಾಕೃತಿಗಳ ಎಲ್ಲ ಸೂತ್ರಗಳನ್ನು ಕಲ್ತ್ಕೊಳ್ಳಿ. ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಯಾವುದನ್ನು ಕೇಳಿದರೂ ಸಹ ನೀವು ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೇಕು. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ 1 ಮಾರ್ಕ್ಸಲ್ಲಿ ಕೇಳ್ತಾರೆ ಮಕ್ಕಳ. ಅಲ್ಲಿ ಯಾವುದು ಬೇಕಾದ್ರೂ ಕೇಳ್ಬೋದು, ಘನ, ಆಯತಘನ, ಸಿಲಿಂಡರ್, ಏನು ಬೇಕಾದರೂ ಕೇಳ್ಬೋದು. ಅಟ್ಲೀಸ್ಟ್ ಸೂತ್ರನಾದರೂ ಬರ್ದಿರಿ ಮಕ್ಕಳ. ಅದಕ್ಕಾಗಿ ಸೂತ್ರಗಳಿಷ್ಟನ್ನು ನಿಮಗೇನು ಡಿಸ್ಪ್ಲೇ ಮೇಲೆ ಕಾಣಿಸ್ತಿದ್ದಿಲ್ಲ, ಶಂಕು, ಗೋಳ, ಅರ್ಧಗೋಳ, ಇದಿಷ್ಟನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ನಿಮಗೆ ಘನಾಕೃತಿಗೆ ಸಂಬಂಧಿಸಿದ 5 ಅಂಕದ ಪ್ರಶ್ನೆಗಳಿಗೆ ಸೂತ್ರ ಅಟ್ಲೀಸ್ಟ್ ಏನೂ ಬರ್ದಿಲ್ಲ ಅಂದರೆ ಸೂತ್ರ ಅದಾದರೂ ನಿಮಗೆ ನೆನ್ಪಿಟ್ಕೊಳ್ಳಿ. ಇಲ್ಲಿಗೆ ಈ ಚಿತ್ರ ನೋಡಿ, ಇಲ್ಲೇನಿದೆ? ಸಿಲಿಂಡರ್ ಪ್ಲಸ್ 2 ಅರ್ಧಗೋಳ. ಸೊ ಹಾಗೆ ಇಲ್ಲಿಗೆ ನಿಮಗೆ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಈ ಸೂತ್ರ, ಘನಫಲ ಕಂಡುಹಿಡಲಿಕ್ಕೆ ಈ ಸೂತ್ರ. ಈ ರೀತಿ ಚಿತ್ರ ಕೊಟ್ಟಿದ್ರೆ ಶಂಕು ಪ್ಲಸ್ ಅರ್ಧಗೋಳ. ನೆಕ್ಸ್ಟ್ ಬಹುಪದೋಕ್ತಿಯ ಡಿಗ್ರಿ ಕಂಡುಹಿಡಿಯುವುದು ಮತ್ತು ನಕ್ಷೆಯಲ್ಲಿನ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯುವುದು. ಸೊ ಈಗ ನಮಗೆ ಡಿಗ್ರಿ ಕಂಡುಹಿಡಲಿಕ್ಕೆ ಕೇಳ್ತಾರೆ. ಇಲ್ಲಿ ನೋಡಿ, ಹೈಯೆಸ್ಟ್ ಡಿಗ್ರಿ ನೋಡಿ 3. ಸೊ 3 ಆನ್ಸರ್. ಇದಕ್ಕೆ 4, ಇದಕ್ಕೆ 3. ನೆಕ್ಸ್ಟ್ ಇದರಲ್ಲೂ ಸಹ 4 ಇದೆ. ಸೊ ಹಾಗಾಗಿ ನಿಮಗೆ ಈಸಿಯಾಗಿ ರೇಖಾತ್ಮಕ ಬಹುಪದೋಕ್ತಿಗೆ ಯಾವಾಗಲೂ 1 ಡಿಗ್ರಿ, ವರ್ಗ ಬಹುಪದೋಕ್ತಿಗೆ 2, ಘನ ಬಹುಪದೋಕ್ತಿಗೆ 3. ಸೊ ಅದು ಗೊತ್ತಿರಬೇಕು. ನೆಕ್ಸ್ಟ್ ಶೂನ್ಯತೆಯನ್ನು ಕಂಡುಹಿಡೀಲಿ ಅಂತ ಕೇಳ್ತಾರೆ. ಸೊ ಚಿತ್ರ 1ರಲ್ಲಿ ಒಂದು ಶೂನ್ಯತೆ ನೋಡಿ, ಎಕ್ಸ್ ಅಕ್ಷವನ್ನು ಎಷ್ಟು ಬಾರಿ ಟಚ್ ಆಗಿರ್ತಿದೆಯೋ ಅದಷ್ಟು ಶೂನ್ಯತೆಗಳಾಗಿರ್ತದೆ. ಇಲ್ಲಿ ನೋಡಿ, 2 ಸರಿ ಟಚ್ ಆಗಿದೆ. ಸೊ 2 ಶೂನ್ಯತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾದರೆ ನಿಮಗೆ ಈ ಒಂದು ಚಿತ್ರದ 3ನೇ ಚಿತ್ರದ ನೀವೇ ಹೇಳ್ತೀರಾ 1, 2, 3. ಸೊ ಇಲ್ಲಿ ನೋಡಿ, 1, 2, 3, 4 ಶೂನ್ಯತೆ. ಹಾಗಾಗಿ ಬಹಳ ಈಸಿಯಾಗಿ ನೀವು ಬರಿಬೋದು. ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ನೋಡಿ, ಇಲ್ಲಿ ಕೆಳಗಿನ ನಕ್ಷೆಯಿಂದ ಸಂಖ್ಯೆಗಳನ್ನು ತಿಳಿಸಿ. ಸೊ ಇಲ್ಲಿ -1 ಮತ್ತು -2 ಅಂದರೆ ಆಲ್ಫಾ -1 ಆಗಿರ್ತದೆ, ಬೀಟಾ 2 ಆಗಿರ್ತದೆ. ಅದೇ ರೀತಿ ಇಲ್ಲಿ 3 ಶೂನ್ಯತೆಗಳಿದ್ದಾವೆ ಮಕ್ಕಳ. ಸೊ ಆಲ್ಫಾ, ಬೀಟಾ, ಗಾಮಾ ಆಗಿರ್ತವೆ. ಸೊ ಹಾಗಾಗಿ ಇವನ್ನೊಂದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ, ಮಿಸ್ ಮಾಡ್ಕೊಳ್ಬೇಡಿ. ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ನೋಡ್ಕೊಂಡಿರಿ. ಸೊ ನೋಡಿ, ಅದ್ರ ಮೇಲೇ ನಿಮಗಿಲ್ಲಿ ಲೆಕ್ಕಗಳು ಇರೋವಂಥದ್ದು. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಇದಿಷ್ಟು ನಿಮಗೆ ಇಲ್ಲಿ ಏನು ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ, ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯುವಂಥದ್ದು, ಅದು ನೋಡ್ಕೊಳ್ಳಿ. ಮಾಸಹ ಮತ್ತು ಲಾಸಹಗಳನ್ನು ಕಂಡುಹಿಡಿಯುವಂಥದ್ದು, ಅದು ಸಹ ಬಹಳ ಈಸಿಯಾಗಿದೆ. ಈ ಬಾರಿ ನಿಮ್ಮ ಎಕ್ಸಾಮಲ್ಲಿ ಕೇಳಿರುವಂಥ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಕೇಳಿರುವಂಥ ಅಷ್ಟು ಕ್ವಶನ್ಸ್ ಇದೆ. ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಇದರಲ್ಲಿರೋ ಅಷ್ಟೇ ನಿಮಗೆ ಬರೋವಂಥದ್ದು 40+ ಆರಾಮಾಗಿ ತಗೋತೀರ. ಮತ್ತು ಈ ಒಂದು ಜೋಡಿ ಸಮೀಕರಣದ ಅನುಪಾತಗಳ ಹೋಲಿಕೆಗಳ ಕೋಷ್ಟಕವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಯಾವುದು ಬೇಕಾದ್ರೂ ಕೇಳ್ಬೋದು. ಛೇದಿಸುವ ರೇಖೆಗಳಲ್ಲಿ ಎಷ್ಟು ಪರಿಹಾರ ಇದ್ದಾವೆ, ಅವು ಸ್ಥಿರ ಜೋಡಿನ ಅಸ್ಥಿರ ಜೋಡಿನ ಕೇಳ್ಬೋದು, ಅಥವಾ ಅನುಪಾತಗಳ ಹೋಲಿಕೆಯನ್ನೇ ಕೇಳ್ಬೋದು. ಹಾಗಾಗಿ ಅಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ್ರ ಮೇಲೆ 2 ಅಂಕ ಫಿಕ್ಸ್. ನೆಕ್ಸ್ಟು ಜೋಡಿ ಸಮೀಕರಣಗಳು ಹೊಂದಿರುವ ಪರಿಹಾರವನ್ನು ಕೇಳ್ತಾರೆ. ನಕ್ಷ ಪ್ರತಿನಿಧಿಸುವಿಕೆ ಅಥವಾ ಅವುಗಳ ಸ್ವಭಾವವನ್ನು ತಿಳಿಸ್ಲಿಕ್ಕೆ ಕೇಳ್ತಾರೆ. ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಇದಿಷ್ಟು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆರಾಮಾಗಿ 40+ ಮಾರ್ಕ್ಸನ್ನು ಎಕ್ಸಾಮಲ್ಲಿ ಗಳಿಸ್ಬೋದು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.